रामाय रामभद्राय रामचंद्राय वेदसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णायादवेन्द्राय ज्ञानमुद्राय योगिने नाथाय रुक्मिणेशाय नमो वेदान्तवेदिने व्यासाय भवनाशाय श्रीशाय गुणराजे हृद्याय शुद्धविद्याय मध्वाय च नमो नमः। ಶ್ರೀಗುರುಭ್ಯೋ ನಮಃ ಶ್ವೇಷತೀರ್ಥಗುರುಭ್ಯೋ ನಮಃ. ನಿನ್ನೆ ಜರಾಸಂಧನದ್ದು ವಿಟಾಟೋಪ ನೋಡಿದ್ದೀವಿ ಅಂತೇಳಿದರೆ, ಉಗ್ರಸೇನ ಎದುರುಗಡೆ ಇದ್ದಾಗ ಉಗ್ರಸೇನನನ್ನು ಹೀಯಾಳಿಸಿದಾಗ ಉಗ್ರಸೇನನ್ನು ಮಾಡಿದ, ನಾನು ಯಾಕೆ ಹೆದರ್ಬೇಕು, ಇವ ಹೀಯಾಳಿಸಿದರೆ ನಾನು ಯಾಕೆ ಕಡಿಮೆ ಆಗಬೇಕು, ನನ್ನ ಹಿಂದೆ ಯಾರು ಇರುವುದು, ಭಗವಂತನ ರಕ್ಷಣೆ ಯಾವಾಗ ಇದೆಯೋ ಏನು ಮಾಡಿದ ಉಗ್ರಸೇನ, ಇದು ತಗೊಂಡ ಶ್ರೇಷ್ಠವಾದ ಯಾವುದು ಹರಿತವಾದ ಬಾಣಗಳನ್ನು ಹೊಡೆದ, ಯಾರಿಗೆ ಜರಾಸಂಧನಿಗೆ ಹೊಡೆದ, ಪುನಃ ಹೊಡೆದ ಗಾಯ ಮಾಡಿ ಹಾಕಿದ ಯಾರನ್ನು, ಜರಾಸಂಧನನ್ನು. ಜರಾಸಂಧ ಕೋಪದಿಂದ ಕಣ್ಣು ಕೆಂಪಾಗಿ ಮುದುಕನನ್ನು ಈಗಲೇ ಮುಗಿಸಿಬಿಡ್ತೇನೆ ಅಂತ ಹೇಳ್ಕೊಂಡು ಬರ್ತಾ ಇದ್ದ. ಅದನ್ನು ನೋಡಿ ಕೃಷ್ಣ ಭಗವಂತ ಏನು ಮಾಡಿದ, ಉಗ್ರಸೇನ ಮತ್ತು ಜರಾಸಂಧನ ಮಧ್ಯದಲ್ಲಿ ತನ್ನ ರಥವನ್ನು ಹಾಕಿ ನನ್ನೊಟ್ಟಿಗೆ ಯುದ್ಧ ಮಾಡೋ, ಯಾಕೆ ಉಗ್ರಸೇನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಭಾರಿ ಇಂಟ್ರೆಸ್ಟ್, ನಿನಗೆ ಕೊಂದು ಬಿಡಬೇಕಂತ ಇದೆಯಾ, ಆಗುವುದಿಲ್ಲ, ನಾನಿರುವಾಗ ಎಲ್ಲಿಗೆ ನೀನು ಕೊಲ್ತೀಯಾ ಅಂತ ತಿಳ್ಕೊಂಬಿಟ್ಟು ಮಧ್ಯದಲ್ಲಿ ರಥವನ್ನು ಹಾಕಿದ್ದಾನೆ. ಜರಾಸಂಧ ಏನು ಮಾಡೋದು, ಸರಿ ನೀನಾದರೆ ನೀನು ಅಂತೇಳಿದ್ರೆ ಒಂದು ಸಲಕ್ಕೆ ಅವನಿಗೆ ಮುಖಭಂಗ ಆಯಿತು. ಏನಂತ ಹೇಳಿದ್ರೆ ಮುಖಭಂಗ, ಉಗ್ರಸೇನನನ್ನು ಕಳಿಸಿದ ಕೂಡಲೇ ಮುಖಭಂಗ ಆಗಿದೆ. ಅಂದರೆ ಉಗ್ರಸೇನನನ್ನು ಹೀಯಾಳಿಸಿ ಏನೆಲ್ಲ ಮಾಡಿ ಉಗ್ರಸೇನ ಹತ್ರ ಪೆಟ್ಟುದಿಂದ ಅವನನ್ನು ಈಗ ಮುಗಿಸಿಬಿಡ್ತೇನೆ, ಕೊಂದು ಬಿಡ್ತೇನೆ ಅಂತ ಹೇಳ್ಕೊಂಡು ಬರುವಾಗ ಈ ಕೃಷ್ಣ ಮಧ್ಯದಲ್ಲಿ ಬಂದ. ಸರಿ, ಕೃಷ್ಣನನ್ನು ಮುಗಿಸಿಬಿಡ್ತೇನೆ ಅಂತ ಹೇಳ್ಕೊಂಡು ಏನು ಮಾಡಿದ್ದಾನೆ, ಮಳೆಗರೆದಿದ್ದಾನೆ. ಎಲ್ಲ ಶಸ್ತ್ರ ಅಸ್ತ್ರಗಳಿಂದ ಹೇಗೆ ಮೇರು ಪರ್ವತದ ಮೇಲೆ ಸಿಡಿಲು ಗುಡುಗು ಮಿಂಚುಗಳಿಂದ ಆ ಮಳೆಯ ಆಟೋಪ, ಮಳೆ ವೃಷ್ಟಿಯಾಗಿ ಸುರಿತದೋ ಮೇರು ಪರ್ವತದ ಮೇಲೆ, ಹಾಗೆ ಶ್ರೀಕೃಷ್ಣ ಭಗವಂತನ ಮೇಲೆ ಜರಾಸಂಧ ತನ್ನ ಎಲ್ಲ ಸಂಗಡಿಗರ ರಾಜರ ಜೊತೆಗೆ ಚೇದೀಶ, ಪೌಂಡ್ರ, ಶಿಶುಪಾಲ, ಪೌಂಡ್ರ, ಇವರ ಎಲ್ಲ ರಾಜರಿದ್ದಾರೆ, ಆ ಎಲ್ಲ ರಾಜರುಗಳ ಒಟ್ಟಿಗೆ ಏನು ಮಾಡಿದ, ಬಹಳ ಧೈರ್ಯದಿಂದ ಕೃಷ್ಣನ ಮೇಲೆ ಈ ರೀತಿ ಶಸ್ತ್ರಾಸ್ತ್ರಗಳನ್ನು ಸುರಿದ ಅಂತ ಹೇಳುವಲ್ಲಿಗೆ ನಿನ್ನೆದ್ದು ಶ್ಲೋಕ ಮುಗಿದಿದೆ. ಸೊ ಇವತ್ತಿನ ಶ್ಲೋಕ ಅನ್ನೋಂಥದ್ದು 30ನೇ ಶ್ಲೋಕ, ಇಲ್ಲ ಇವತ್ತು ವೈಲಾರು. ಶಸ್ತ್ರಾಸ್ತ್ರವೃಷ್ಟಿಂ ಅಭಿತೋ ಭಗವಾನ್ ವಿವೃಶ್ಯ ಶಾರ್ಂಗೋತ್ತಸಾಯಕಗಣೈಃ ವಿರತಾಶ್ವಸೂತಂ ಚಕ್ರೆ ನಿರಾಯುಧಂ ಅಸೌ ಮಗಧೇಂದ್ರಂ ಆಶು ಚಿನ್ನಾತಪತ್ರವರಕೇತುಂ ಅಚಿಂತ್ಯ ಶಕ್ತಿ. ಇತರರಿಂದ ಆಲೋಚಿಸಲಿಕ್ಕೂ ಅಶಕ್ಯವಾದ ಶಕ್ತಿಯುಳ್ಳ ಈ ಪೂಜ್ಯನಾದ ಶ್ರೀಕೃಷ್ಣನು ಧನುಸ್ಸಿನಿಂದ ನಿಸ್ಸೃತಗಳಾದ ಬಾಣಗಳ ಸಮೂಹಗಳಿಂದ ಎಲ್ಲ ಕಡೆಗಳಲ್ಲಿಯೂ ಶಸ್ತ್ರಗಳು, ಅಸ್ತ್ರಗಳು, ಇವುಗಳ ವರ್ಷಣವನ್ನು ಛೇದನ ಮಾಡಿ ತತ್ಕ್ಷಣದಲ್ಲಿ ಜರಾಸಂಧನನ್ನು ಹೋಗಲ್ಪಟ್ಟ ರಥಗಳೂ ಕುದುರೆಗಳೂ ಸೂತನೂ ಉಳ್ಳವನನ್ನಾಗಿ ಮಾಡಿ, ಹೋಗಲ್ಪಟ್ಟ ಆಯುಧವುಳ್ಳವನನ್ನಾಗಿಯೂ ತುಂಡು ಮಾಡಲ್ಪಟ್ಟ ಛತ್ರ ಧ್ವಜಗಳುಳ್ಳವನಾಗಿಯೂ ಮಾಡಿದನು. ಶಸ್ತ್ರಾಸ್ತ್ರವೃಷ್ಟಿಂ ಅಭಿತೋ, ಅಭಿತಃ ಅಂದರೆ ಸುತ್ತಲೂ ಅಂತ ಅರ್ಥ. ಶ್ರೀಕೃಷ್ಣ ಭಗವಂತ ಯುದ್ಧ ಮಾಡುವಾಗ ಶಸ್ತ್ರಾಸ್ತ್ರ ವೃಷ್ಟಿಂ ಅಂತೇಳಿದರೆ, ಶಸ್ತ್ರಾಸ್ತ್ರ ವೃಷ್ಟಿ, ಮಳೆ ಬಂದ ಹಾಗೆ ಶಸ್ತ್ರಾಸ್ತ್ರವನ್ನು ಸುರಿದಿದ್ದಾನೆ ಅಂತೇಳಿದರೆ, ಯಾರು ಸುರಿದದ್ದು, ಜರಾಸಂಧ. ಸೊ ಜರಾಸಂಧನ ಶಸ್ತ್ರಾಸ್ತ್ರ ವೃಷ್ಟಿಂ, ಮಳೆ ಬಂದ ರೀತಿಯಲ್ಲಿ ಗುಡುಗು ಮಿಂಚು ಸಿಡಿಲುಗಳಿಂದ ಕೂಡಿದ ಧಾರಾಕಾರವಾಗಿ ಯಾವ ರೀತಿ ಮಳೆ ಸುರಿತದೋ ಮೇರು ಪರ್ವತದ ಮೇಲೆ, ಆ ರೀತಿ ಶಸ್ತ್ರಾಸ್ತ್ರ ವೃಷ್ಟಿಯಾಗಿದೆ ಶ್ರೀಕೃಷ್ಣ ಭಗವಂತನ ಮೇಲೆ ಜರಾಸಂಧನಿಂದ. ಆ ಶಸ್ತ್ರಾಸ್ತ್ರ ವೃಷ್ಟಿಯನ್ನು
ಸುತ್ತಲೂ ಏನು ಮಾಡಿದ ಅಂದರೆ ಎಲ್ಲಿಂದೆಲ್ಲ ಬರ್ತದೆ, ಎಲ್ಲಿಂದ ಬಂದರೂ ಕೂಡ ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ ಎದುರುಗಡೆಯಿಂದ ಮಾತ್ರ ಬರೋದಲ್ಲ, ಈ ಕಡೆ ಶಿಶುಪಾಲನೆಯಿಂದ ಬರ್ತದೆ, ಆ ಕಡೆಯಿಂದ ಪೌಂಡ್ರಕ ವಾಸುದೇವರಿಂದ ಬರ್ತದೆ. ಸೊ ಈ ಎಲ್ಲ ರಾಜರುಗಳು ಒಟ್ಟಾಗಿ ಏಕಕಾಲದಲ್ಲಿ ಶ್ರೀಕೃಷ್ಣನ ಮೇಲೆ ಈ ರೀತಿ ಶಸ್ತ್ರಾಸ್ತ್ರ ವೃಷ್ಟಿ ಮಾಡಿದ್ದಾರೆ. ಆದ್ದರಿಂದ ಅಭಿತೋ ಅಂದರೆ ಯಾವ್ಯಾವ ಕಡೆಯಿಂದ ಶಸ್ತ್ರಾಸ್ತ್ರ ವೃಷ್ಟಿ ಬರ್ತದೋ ಅದು ಎಲ್ಲವನ್ನು ಸುತ್ತಲೂ ಕೂಡ ಭಗವಾನ್ ವಿವೃಶ್ಚ ಅಂತ ಹೇಳಿದ್ರೆ ಕತ್ತರಿಸಿ ಹಾಕಿದ ಎಲ್ಲವನ್ನು. ಸೊ ಪ್ರವೃಶ್ಚ ವಿವೃಶ್ಚ ಅಂದರೆ ಎಲ್ಲ ಸೇಮ್ ಅರ್ಥ. ಭಗವಾನ್ ವಿವೃಶ್ಚ ಅಥವಾ ಭಗವಾನ್ ಪ್ರವೃಶ್ಚ ಕತ್ತರಿಸಿ ಹಾಕಿದ. ಯಾವ ಬಾಣ ಎಲ್ಲಿಂದ ಬಂದರೂ ಹತ್ತಿರ ಬರಲಿಕ್ಕೆ ಸಾಧ್ಯ ಇಲ್ಲ, ಬರೋ ಮೊದಲು ಅದನ್ನು ಕತ್ತರಿಸಿ ಹಾಕಿ ಆಯಿತು. ಆಮೇಲಿಂದ ಶಾರ್ಂಗ ಅಂತೇಳಿದರೆ ತನ್ನ ಧನುಸ್ಸು, ಅದಕ್ಕೆ ಹೆಸರು ಭಗವಂತನ ಧನುಸ್ಸಿಗೆ ಶಾರ್ಂಗ ಧನುಸ್ಸು ಅಂತ ಹೆಸರು, ಭಗವಂತನ ಚಕ್ರಕ್ಕೆ ಸುದರ್ಶನ ಚಕ್ರ ಅಂತ ಹೆಸರು, ಭಗವಂತನ ಶಂಖಕ್ಕೆ ಪಾಂಚಜನ್ಯ ಶಂಖ ಅಂತ ಹೆಸರು, ಭಗವಂತನ ಗದೆಗೆ ಕೌಮೋದಕಿ ಗದ ಅಂತ ಹೆಸರು, ಹಾಗೆ ಖಡ್ಗಕ್ಕೆ ನಂದಕ ಖಡ್ಗ ಅಂತ ಹೆಸರು. ಈ ರೀತಿಯಲ್ಲಿ ಈಗ ಶಾರ್ಂಗೋತ್ಥ ಅಂದರೆ ಶಾರ್ಂಗ ಧನುಸ್ಸಿನಿಂದ ಹೊರಡಲ್ಪಟ್ಟ ಉತ್ಥ ಅಂದರೆ ಎದ್ದು ನಿಲ್ಲುವುದು ಅಂತ. ಸೊ ಶಾರ್ಂಗ ಧನುಸ್ಸಿಂದ ಎದ್ದು ನಿಂತ ಬಾಣಗಳು ಅಂತ ಹೇಳಿದ್ರೆ ಹೂಡಲ್ಪಟ್ಟ ಬಾಣಗಳಿಂದ ಶಾರ್ಂಗೋತ್ಥ ಸಾಯಕ ಗಣೈಹಿ ಅಂತ ಹೇಳಿದರೆ ತನ್ನ ಬಿಲ್ಲಿಂದ ಶಾರ್ಂಗ ಧನುಸ್ಸಿನಿಂದ ಏನು ಮಾಡಿದ್ದಾನೆ, ಬಾಣಗಳ ಮಳೆಯನ್ನೇ ಸುರಿಸಿದ್ದಾನೆ ಜರಾಸಂಧ ಮತ್ತು ಅವನ ಸಂಗಡಿಗರ ಮೇಲೆ. ಶಾರ್ಂಗೋತ್ಥ ಸಾಯಕ ಗಣೈಹಿ ವಿರಥಾಶ್ವಸೂತಂ ಅಂತೇಳಿದರೆ ಯುದ್ಧ ಆಗಿದೆ, ಯುದ್ಧ ಬಹಳ ದೊಡ್ಡ ಯುದ್ಧ ಆಗಿದೆ. ಸೊ ಆ ಯುದ್ಧ ಏನೆಲ್ಲ ಯುದ್ಧ ಆಗಿದೆ ಅದನ್ನು ಒಂದ್ಸರಿ ನೋಡಬೇಕಲ್ಲ, ಏನಂತ ಹೇಳ್ಕೊಂಡು ಭಾಗವತದಲ್ಲಿ ಬಹಳ ಅದನ್ನು ಇದು ಮಾಡ್ತಾರೆ. ಮಧ್ವರಷ್ಟೇ ಹೇಳಿದರು ಯುದ್ಧ ಆಯಿತು ಅಂತ, ಯುದ್ಧ ಆಗಿ ಆಮೇಲೆ ರಿಸಲ್ಟ್ ಹೇಳ್ತಾರೆ. ಸೊ ಯುದ್ಧವನ್ನು ಸ್ವಲ್ಪ ನೋಡಬೇಕಲ್ಲ ಈಗ. ಆಮೇಲೆ ಏನದು ಪರೀಕ್ಷಿತನೇ ಅಂತೇಳಿದರೆ ಜರಾಸಂಧ ಏನೋ ಮಾತಾಡಿದ, ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ, ಅರೆ ಜರಾಸಂಧ, ಶೂರರಾದವರು ನಿನ್ನಂತೆ ಯಾರೂ ಜಂಬ ಕೊಚ್ಚಿಕೊಳ್ಳುವುದಿಲ್ಲ, ಪರಾಕ್ರಮವನ್ನೇ ತೋರ್ತಾರೆ. ಸಾಯಲು ಹೊರಟಿರುವ ಸನ್ನಿಪಾತದ ರೋಗಿಯು ಗಳಹುತ್ತಿರುವಂತೆ ನಿನ್ನ ಮಾತುಗಳನ್ನು ನಾನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳುವಾಗ ಜರಾಸಂಧ ಶುರು ಮಾಡಿ ಏನು ಅದು ಎಲ್ಲ ಮೇರು ಪರ್ವತದಲ್ಲಿ ಸುರಿಸಿದಾಗೆ ಶಸ್ತ್ರಾಸ್ತ್ರವನ್ನು ಸುರಿಸಿದ. ಸೊ ಶುಕಮುನಿಗಳು ಹೇಳ್ತಾರೆ, ಪರೀಕ್ಷಿತನೇ, ವಾಯುವು ಮೋಡಗಳಿಂದ ಸೂರ್ಯನನ್ನು ಅಗ್ನಿಯನ್ನು ಧೂಳಿಯಿಂದಲೂ ಮುಚ್ಚಿಬಿಡುವಂತೆ ಜರೆಯ ಮಗನಾದ ಜರಾಸಂಧನು ಬಲರಾಮ ಶ್ರೀಕೃಷ್ಣನನ್ನು ಬಲಿಷ್ಠವಾದ ಮಹಾಸೈನ್ಯದಿಂದ ಸುತ್ತುವರೆದು ಮುತ್ತಿಗೆ ಹಾಕಿದನು. ಇದರಿಂದ ಶ್ರೀಕೃಷ್ಣ ಬಲರಾಮರ ಸೈನ್ಯ, ರಥ, ಧ್ವಜ, ಸಾರಥಿ, ಕುದುರೆಗಳು ಕಾಣದಾದರು. ಆ ರೀತಿ ಅಂದರೆ ಶಸ್ತ್ರಾಸ್ತ್ರ ಸುರಿಸಿದ್ದಾನೆ, ಧೂಳು ಎದ್ದು ಬಿಟ್ಟಿದೆ, ಏನದಕ್ಕೆ ಕತ್ತಲು ಆವರಿಸಿಬಿಟ್ಟಿದೆ. ಯಾವುದರಿಂದಾಗಿ? ಆ ಶಸ್ತ್ರಾಸ್ತ್ರಗಳ ಕಾರಣದಿಂದಾಗಿ. ಯುದ್ಧವನ್ನು ನೋಡಲು ಹೆಬ್ಬಾಗಿಲುಗಳಲ್ಲಿಯೂ ಉಪ್ಪರಿಗೆಗಳಲ್ಲಿಯೂ ನಿಂತಿದ್ದ ಮಥುರಾ ನಗರದ ಸ್ತ್ರೀಯರು ಗರುಡ ತಾಲಧ್ವಜಗಳನ್ನು ಹೊಂದಿದ್ದ ಶ್ರೀಕೃಷ್ಣ ಬಲರಾಮರ ರಥಗಳನ್ನು ಕಾಣದೆ ಶೋಕಾಭಿಭೂತರಾಗಿ ಮೂರ್ಛೆ ಹೊಂದಿದರು ಅಂತೇಳಿದರೆ ಇಡೀ ಧೂಳು ಎದ್ದು ಬಿಟ್ಟು ಅಂದರೆ ಕತ್ತಲು ಆವರಿಸಿಬಿಟ್ಟಿದೆ ಶಸ್ತ್ರಾಸ್ತ್ರಗಳ ಮಳೆಯಿಂದಾಗಿ ಅಂತೇಳಿದರೆ ಶ್ರೀಕೃಷ್ಣ ಬಲರಾಮರು ಕಾಣುವುದಿಲ್ಲ. ಸೊ ನಮ್ಮವರು ಕಾಣುವುದಿಲ್ಲ ಅಂತ ಹೇಳಿದ್ಕೊಳ್ಳಿ ಗಾಬರಿ ಆಗ್ತದಲ್ಲ. ಸೊ ಗಾಬರಿಯಿಂದ ಮೂರ್ಛೆ ಹೊಂದಿದರು. ಶತ್ರು ಸೈನ್ಯಗಳೆಂಬ ಮೇಘಗಳ ಮೂಲಕ ಬಾಣಗಳೆಂಬ ಅತಿವೃಷ್ಟಿಯಿಂದ ಪೀಡಿತವಾದ ತನ್ನ ಕಡೆಯ ಸೈನ್ಯವನ್ನು ನೋಡಿ ಶ್ರೀಹರಿಯು ದೇವಾಸುರರಿಂದ ಅರ್ಚಿಸಲ್ಪಡುತ್ತಿದ್ದ ಶಾರ್ಂಗ ಧನುಸ್ಸಿನ ಟಂಕಾರ ಮಾಡಿದನು. ನೋಡಿ, ನಾವೀಗ ಓದಿದ್ದದು. ಬಳಿಕ ಶ್ರೀಕೃಷ್ಣನು ಬತ್ತಳಿಕೆಯಿಂದ ತೀಕ್ಷ್ಣವಾದ ಬಾಣಗಳನ್ನು ತೆಗೆದು ಧನುಸ್ಸಿಗೆ ಹೂಡಿ ನಾನನ್ನು ಆಕರ್ಣಂತವಾಗಿ ಸೆಳೆದು ಅಂತೇಳಿದರೆ ಅದನ್ನು ಯಾವುದು ಶಾರ್ಂಗ ಧನುಸ್ಸಿಗೆ ಇದನ್ನು ಹೆದೆ ಏರಿಸೋದು ಅಂತ. ಆನಂತರ ಬಾಣಗಳನ್ನು ತೆಗೆದು ಧನುಸ್ಸಿಗೆ ಹೂಡಿ ಆಮೇಲೆ ಪುಂಖಾನುಪುಂಖವಾಗಿ ಪ್ರಯೋಗಿಸಿ ಜರಾಸಂಧನ ಚತುರಂಗ ಸೈನ್ಯವನ್ನು ಸಂಹರಿಸಲು ಶುರು ಮಾಡಿದನು. ಆ ಸಮಯದಲ್ಲಿ ಅವನ ಧನುಸ್ಸು ನಿರಂತರವಾಗಿ ತಿರುಗುವ ಕೊಳ್ಳಿಯ ಚಕ್ರದಂತೆ, ಕೊಳ್ಳಿ ಅಂತ ಹೇಳಿದರೆ ಇದು ದೊಂದಿ ಅಂತ ಹೇಳುವುದಿಲ್ಲ ನಾವು, ಯಾವುದು ದೊಡ್ಡ ಬೆಂಕಿಯ ದೊಂದಿ. ಸೊ ಆ ರೀತಿ ಕೊಳ್ಳಿಯ ಚಕ್ರದಂತೆ ಕಾಣುತ್ತಿತ್ತು.
ಬೇರೆ ಅರ್ಥವೂ ಇದೆಯೇನೋ ಗೊತ್ತಿಲ್ಲ, ಅಂತೂ ಕೊಳ್ಳಿಯ ಚಕ್ರ ಅಂತ ಹೇಳಿದ್ದಾರೆ. ಸೊ ಅದು ಇದು ಈ ಉತ್ಸವದಲ್ಲೆಲ್ಲ ನಾವು ನೋಡ್ತೀವಲ್ಲ, ಆ ಯಾವುದು ದೊಂದಿಗಳು, ಸುಮಾರು ದೊಂದಿಗಳು, ಒಂದು ಚಕ್ರಕ್ಕೆ 7-8 ದೊಂದಿಗಳನ್ನು ಹಾಕಿ ಅದನ್ನು ತಿರುಸುವಂಥದ್ದು. ಆ ರೀತಿಯಲ್ಲಿ ಶ್ರೀಕೃಷ್ಣನ ಶಾರ್ಂಗ ಧನುಸ್ಸಿನಿಂದ ಬಾಣಗಳು ಹೊರಟು ಹೋಗ್ತಾ ಇದ್ದವು. ಆ ರೀತಿಯಲ್ಲಿ ದೊಂದಿಯ ಹಾಗೆ, ದೊಂದಿ ಅಂದರೆ ಕೊಳ್ಳಿಯ ಹಾಗೆ, ಕೊಳ್ಳಿಯ ಚಕ್ರದಂತೆ ಕಾಣುತ್ತಿತ್ತು. ಸತತವಾದ ಬಾಣಗಳ ಪ್ರಹಾರದಿಂದ ಅನೇಕ ಆನೆಗಳ ಶಿರಸ್ಸುಗಳು ಕತ್ತರಿಸಲ್ಪಟ್ಟು ಸತ್ತು ಬೀಳುತ್ತಿದ್ದವು. ಬಾಣಗಳ ಮಳೆಯಿಂದ, ಶ್ರೀಕೃಷ್ಣನ ಬಾಣಗಳ ಮಳೆಯಿಂದ ಅನೇಕ ಕುದುರೆಗಳ ತಲೆಗಳು ತುಂಡಾಗಿ ಬೀಳುತ್ತಿದ್ದವು. ಕುದುರೆಗಳು, ಧ್ವಜಗಳು, ಸಾರಥಿಗಳು, ರಥಿಕರು ಹತರಾಗಿ ಹೋಗುತ್ತಿದ್ದರು. ಪದಾತಿಗಳು ಶ್ರೀಕೃಷ್ಣನ ಚೂಪಾದ ಬಾಣಗಳಿಂದ ಕತ್ತರಿಸಲ್ಪಟ್ಟ ತೋಳು, ತೊಡೆ, ಕುತ್ತಿಗೆಗಳಿಂದ, ಕೆಲವ್ರದ್ದು ತೋಳು ಹೋಯಿತು, ಕೆಲವ್ರದ್ದು ತೊಡೆ ತುಂಡಾಯಿತು, ಕೆಲವ್ರದ್ದು ಕುತ್ತಿಗೆ ತುಂಡಾಯಿತು, ಅಸುನೀಗಿ ಸತ್ತು ಕೆಳಗೆ ಬೀಳುತ್ತಿದ್ದರು. ಶ್ರೀಕೃಷ್ಣನು ಪ್ರಯೋಗಿಸುತ್ತಿದ್ದ ಬಾಣಗಳಿಂದ ಕತ್ತರಿಸಲ್ಪಟ್ಟ ಪದಾತಿಗಳ, ಕುದುರೆ, ಆನೆಗಳ ಶರೀರದಿಂದ ರಕ್ತವು ಧಾರಾಕಾರವಾಗಿ ಹರಿದು ಅದರಿಂದ 100 ರುಧಿರ ನದಿಗಳು ಹುಟ್ಟಿಕೊಂಡು ಹರಿಯತೊಡಗಿದವು. ರುಧಿರ ನದಿಗಳಂದರೆ ರಕ್ತ. ಅಷ್ಟು ಜನ, ಕುದುರೆಗಳು, ಆನೆಗಳು, ಸೈನಿಕರು ಸತ್ತು ಹೋಗಿ ಆ ರಕ್ತವೇ ನದಿಯಾಗಿ ಹರಿಲಿಕ್ಕೆ ಶುರುವಾಯಿತು. ಆನಂತರ ಭಯಂಕರವಾಗಿ ಕಾಣುತ್ತಿದ್ದ ಆ ರಣನದಿಗಳಲ್ಲಿ ಸೈನಿಕರ ತೋಳುಗಳು ನೀರು ಹಾವುಗಳಂತೆ ಕಾಣುತ್ತಿದ್ದವು. ಸೈನಿಕರ ತಲೆಗಳು ಆಮೆಗಳಂತಿದ್ದವು. ಸತ್ತು ಬಿದ್ದಿದ್ದ ಮಹಾಗಜಗಳ ಶರೀರಗಳೇ ಆ ರಕ್ತ ನದಿಯ ದ್ವೀಪಗಳು. ಕುದುರೆಗಳು ಮೊಸಳೆಯಂತಿದ್ದರೆ ಸೈನಿಕರ ಕತ್ತರಿಸಿ ಬಿದ್ದಿದ್ದ ಕೈಕಾಲುಗಳು ಅವು ಅದರಲ್ಲಿನ ಮೀನುಗಳಂತೆ ಕಾಣುತ್ತಿದ್ದವು. ಸೈನಿಕರ ತಲೆಕೂದಲುಗಳು ಆ ನದಿಯ ಪಾಚಿಯಂತಿದ್ದರೆ ತುಂಡು ತುಂಡಾಗಿ ಬಿದ್ದಿದ್ದ ಧನುಸ್ಸುಗಳೇ ಆ ನದಿಯ ಅಲೆಗಳಂತೆ ಕಾಣುತ್ತಿದ್ದವು. ಇದು ಯಾವ ನದಿ? ಇದು ಎಲ್ಲ ಸೈನಿಕರ, ಕುದುರೆಗಳ, ಆನೆಗಳ ಎಲ್ಲ ಆ ರಕ್ತದಿಂದ ಆದ ನದಿಯ ವರ್ಣನೆ ಇದು. ರಾಶಿ ರಾಶಿಯಾಗಿ ಬಿದ್ದಿದ್ದ ಆಯುಧಗಳು ನದಿಯ ದಡದಲ್ಲಿರುವ ಪೊದೆಗಳಂತಿದ್ದರೆ ಗುರಾಣಿಗಳು ರಕ್ತ ನದಿಯ ಸುಳಿಗಳಂತೆ ಕಾಣುತ್ತಿದ್ದವು. ಬಹುಮೂಲ್ಯ ಮಣಿಗಳು, ಆಭೂಷಗಳು ನದಿಯಲ್ಲಿದ್ದ ಕಲ್ಲು ಬಂಡೆಗಳಂತೆಯೂ ಮರಳಿನಂತೆಯೂ ಇದ್ದುವು. ಊಹಿಸಲು ಅಸಾಧ್ಯವಾದ ಶಕ್ತಿ ಪರಾಕ್ರಮಗಳಿಂದ ಕೂಡಿದ್ದ ಬಲರಾಮನು ದುರ್ಮದರಾದ ಜರಾಸಂಧನ ಸೈನಿಕರನ್ನು ಮುಸಲಾಯುಧದಿಂದ ಸಂಹರಿಸುತ್ತಾ ಹೇಡಿಗಳಿಗೆ, ಕೃಷ್ಣಂದೆಲ್ಲ ಹೇಳಿ ಈಗ ಬಲರಾಮ ಅಂತ ಹೇಳ್ತಾ ಇದ್ದಾರೆ, ಬಲರಾಮನು ಆ ಜರಾಸಂಧನ ಸೈನಿಕರನ್ನು ಮುಸಲಾಯುಧದಿಂದ ಸಂಹರಿಸುತ್ತಾ ಹೇಡಿಗಳಿಗೆ ಭಯವನ್ನು, ವೀರರಿಗೆ ಸಂತೋಷವನ್ನು ಉಂಟು ಮಾಡುವ ಅಂತಹ 100 ನದಿಗಳನ್ನು ರಣರಂಗದಲ್ಲಿ ಹರಿಸಿಬಿಟ್ಟನು. ಪರೀಕ್ಷಿತನೇ, ಜರಾಸಂಧನ ಆ ಸೈನ್ಯವು ಸಮುದ್ರದಂತೆ ಎಷ್ಟದು 23 ಅಕ್ಷೋಹಿಣಿ ಸಮುದ್ರದಂತೆ ಅತಿ ದುರ್ಗಮವಾಗಿತ್ತು. ಸೈನ್ಯ ಭಯಂಕರವಾಗಿತ್ತು. ಸಾಮಾನ್ಯರಿಂದ ಜಯಿಸಲು ಅಸಾಧ್ಯವಾದ ಸೈನ್ಯ ಅದು. ಆದರೆ ಜಗದೀಶ್ವರರಾದ ಭಗವಾನ್ ಶ್ರೀಕೃಷ್ಣ ಮತ್ತು ಬಲರಾಮನು ಅತ್ಯಂತ ಆ ಪ್ರಬಲವಾದ ಸೈನ್ಯವನ್ನು ನಾಶ ಮಾಡಿಬಿಟ್ಟರು. ಅವರಿಗೆ ಇದು ಆಟವೇ ಆಗಿತ್ತು ಅಂತ ಹೇಳ್ತಾರೆ. ರಾಜೇಂದ್ರ ಅಂತ ಶುಕಮುನಿಗಳು ಹೇಳೋದು ಪರೀಕ್ಷಿತನಿಗೆ, ರಾಜೇಂದ್ರ, ಭಗವಂತನು ಅನಂತ ಗುಣಗಳುಳ್ಳವನು, ಮಹಾಮಹಿಮನಾದ ಅವನು ಆಟ ಆಡುತ್ತಲೇ ಅವನಿಗೆ ಎಂಥ ಶಕ್ತಿ? ಅದು ಅಚಿಂತ್ಯ ಶಕ್ತಿ. ಆ ಅಚಿಂತ್ಯ ಶಕ್ತಿಯಿಂದ 3 ಲೋಕಗಳ ಸೃಷ್ಟಿ, ಸ್ಥಿತಿ, ಸಂಹಾರಗಳನ್ನು ಮಾಡ್ತಾನೆ. ಅಂಥವನಿಗೆ ಈ ಶತ್ರು ಪಕ್ಷದ ವಿಜಯವು ಎಂಥದ್ದು? ಏನಾದರೂ ಒಂದು ದೊಡ್ಡ ಸಂಗತಿಯೇ ಇದು ಏನು ಹೆಚ್ಚಿನದಲ್ಲ. ಆದರೂ ಮನುಷ್ಯನಾಗಿ ಅವತರಿಸಿದಾಗ, ಮನುಷ್ಯರಂತೆ ಲೀಲೆಯನ್ನು ತೋರಿದಾಗ ಅವುಗಳು ಯಥಾವತ್ತಾಗಿ ವರ್ಣಿಸಲ್ಪಡುತ್ತವೆ. ಹೀಗೆ ಜರಾಸಂಧನ ಸೈನ್ಯವೆಲ್ಲವೂ ನಿರ್ನಾಮವಾಗಿ ಹೋಯಿತು. ಇಷ್ಟನ್ನು ಭಾಗವತದಿಂದ ತಗೊಂಡು ನಂತರ ಮಧ್ವರು ಏನು ಹೇಳ್ತಾರೆ? ಶಾರ್ಂಗೋತ್ತ ಸಾಯಕ ಗಣೈಹಿ, ತನ್ನ ಶಾರ್ಂಗ ಧನುಸ್ಸಿನಿಂದ ಹೂಡಲ್ಪಟ್ಟ ಬಾಣಗಳಿಂದ ಏನು ಮಾಡಿದರು? ಇಡೀ ಯುದ್ಧವನ್ನು ನಾವು ನೋಡಿದ್ದೇವೆ. ನೋಡಿ ಈಗ ಅದರ ರಿಸಲ್ಟ್ ಹೇಳ್ತಾರೆ ಮಧ್ವರು. ವಿರತಾಶ್ವಸೂತಂ ಚಕ್ರೇ ನಿರಾಯುಧಂ ಅಸೌ ಮಗಧೇಂದ್ರಂ ಆಶು.
ಆಶು ಅಂತೇಳಿದ್ರೆ ಕೂಡಲೇ ಎಷ್ಟು ಹೊತ್ತು, ಬಹಳ ಹೊತ್ತು ನಡೀಲಿಲ್ಲ ಯುದ್ಧ, ಬಹಳ ಬೇಗನೆ ಮುಗಿದೋಯಿತು. ಸೊ ಏನೆಲ್ಲ ಮಾಡಿಬಿಟ್ಟ ಕೃಷ್ಣ ಭಗವಂತ ಅಂತೇಳಿದರೆ ಲಾಸ್ಟ್ ವರ್ಡ್ ಹೇಳ್ತಾರೆ, ಅಚಿಂತ್ಯ ಶಕ್ತಿ ಭಗವಾನ್. ಅಚಿಂತ್ಯ ಶಕ್ತಿ ಅಂದರೆ ಯಾವುದು ಕೆಲಸ ಯಾರಿಂದಲೂ ಆಗೋದಿಲ್ವೋ ಆ ಕೆಲಸ ಭಗವಂತ ಮಾಡಿ ಮುಗಿಸಿಬಿಡ್ತಾನೆ. ಅಘಟಿತ ಘಟಿತ ಶಕ್ತಿ ಅಂತೇಳಿದರೆ ಎಲ್ಲರಿಂದಲೂ ಆಗದ ಕೆಲಸ ಅಘಟಿತ, ಅದನ್ನು ಘಟಿತವಾಗಿ ಮಾಡ್ತಾನೆ. ಅಚಿಂತ್ಯ ಶಕ್ತಿ. ದೇವತೆಗಳಾಗಲಿ ಮನುಷ್ಯರಾಗಲಿ ರಾಕ್ಷಸರಾಗಲಿ ಚಿಂತನೆಗೂ ಎಟಕದ ಶಕ್ತಿಗೆ ಅಚಿಂತ್ಯ ಶಕ್ತಿ. ಊಹಿಸಲಿಕ್ಕೂ ಸಾಧ್ಯ ಇಲ್ಲ, ಅರೆ ಇಂಥ ಶಕ್ತಿ ಭಗವಂತನಿಗೆ ಅಂತ ಹೇಳಿಬಿಟ್ಟು ಆ ರೀತಿ ಶಕ್ತಿ ಇರುವ ಕಾರಣ ಈ ಮಗಧೇಂದ್ರಂ ಆಶು, ಈ ಜರಾಸಂಧನನ್ನು ಆಶು ಕೂಡಲೇ ಏನೆಲ್ಲ ಮಾಡಿದ? ವೀರಥ ಶಾರ್ಂಗೋತ್ತ ಸಾಯಕ ಗಣೈ ವೀರಥ, ಅವನ ರಥ ಹೋಯಿತು, ಮುರಿದು ಬಿತ್ತು. ಅಶ್ವ ಕುದುರೆಗಳು ಸತ್ತೋದವು. ಸೂತಂ ಯಾರು ಸಾರಥಿ ಸತ್ತೋದ, ಬಿದ್ದ, ಎಲ್ಲರೂ ಬಿದ್ದರು. ಅಂತೇಳಿದರೆ ಎಲ್ಲಿದ್ದಾನೆ ಈಗ ರೋಡ್ನಲ್ಲಿದ್ದಾನೆ, ನೆಲದ ಮೇಲಿದ್ದಾನೆ ಜರಾಸಂಧ. ಚಕ್ರೇ ನಿರಾಯುಧಂ, ಅವನ ಆಯುಧಗಳು ಆಯುಧ ಒಂದೂ ಇಲ್ಲ. ನಿರಾಯುಧಂ ಅಸೌ ಅವನನ್ನು, ಯಾರನ್ನು? ಮಗಧೇಂದ್ರನನ್ನು. ಮಗಧೇಂದ್ರ ಜರಾಸಂಧ ಅಷ್ಟು ದೊಡ್ಡ ದೊಡ್ಡ ರಾಜರುಗಳು, ಅಂದರೆ ಎಲ್ಲ ರಾಜೇಂದ್ರ ನರೇಂದ್ರ ಅಂತ ಹೇಳಿದ್ದಾರೆ ಮಧ್ವರು. ಅಷ್ಟು ದೊಡ್ಡ ರಾಜರುಗಳು, ಅವರ ಸೈನ್ಯ, ತನ್ನದೇ ಸೈನ್ಯ ಎಲ್ಲ ಸೇರಿಬಿಟ್ಟು 23 ಅಕ್ಷೋಹಿಣಿ ಸೈನ್ಯವನ್ನು ಹಿಡ್ಕೊಂಡು ಏನು ಮಾಡಿದ್ದಾನೆ, ಎಲ್ಲ ಎಷ್ಟೆಷ್ಟು ಬಿಲ್ಲುಗಳು ಬಾಣಗಳು ಆಮೇಲೆ ಶಸ್ತ್ರಾಸ್ತ್ರಗಳೆಲ್ಲ ಹಿಡ್ಕೊಂಡು ಬಂದು ಯುದ್ಧ ಮಾಡಿದ್ದಾನೆ. ಆದರೆ ಕೊನೆಗೆ ಏನಾಯಿತು? ಅವನ ರಥ ತುಂಡಾಯಿತು, ಅವನ ಕುದುರೆಗಳು ಸತ್ತೋದವು. ಸೂತಂ ಅಂದರೆ ಅವನ ಸಾರಥಿ ಸತ್ತೋದ. ಚಕ್ರೆ ನೀರಾಯುಧಂ, ಜರಾಸಂಧ ಬಿದ್ದಿದ್ದಾನೆ ಎಲ್ಲಿ? ನೆಲದ ಮೇಲೆ. ಅವನ ಕೈಲಿ ಏನಿದೆ? ನೀರಾಯುಧಂ, ಒಂದು ಆಯುಧವೂ ಇಲ್ಲ. ಏನು ಮಾಡಿದ? ಚಕ್ರೆ. ಆ ರೀತಿ ಮಾಡಿದ ಕೃಷ್ಣ. ಚಕ್ರೆ ಅಂದರೆ ಕೃಷ್ಣನು ಏನು ಮಾಡಿದ? ಯಾರನ್ನು? ಚಕ್ರೆ ಮಗಧೇಂದ್ರಂ, ಮಗಧ ರಾಜನಾದ ಜರಾಸಂಧನನ್ನು. ಆಶು ಅಂದರೆ ಹೆಚ್ಚು ಹೊತ್ತು ತಗೊಳ್ಳಿಲ್ಲ, ಬೇಗನೆ ಏನು ಮಾಡಿಬಿಟ್ಟ? ವಿರಥ, ಆಮೇಲೆ ಅಶ್ವವು ಇಲ್ಲ, ಆಮೇಲೆ ಸೂತಮು ಇಲ್ಲ, ವಿ ಅನ್ನುವಂಥದ್ದು ಇಲ್ಲ ಅಂತ. ಅಂದರೆ ರಥ ಇಲ್ಲ ಅಂತ ಹೇಳಿದರೆ ರಥ ಮುರಿದು ಬಿತ್ತು ಅಂತ. ಹಾಗೆ ವಿ ಅಶ್ವ ಅಂತೇಳಿದರೆ ಅಶ್ವ ಇಲ್ಲ, ಕುದುರೆಗಳು ಸತ್ತೋದವು. ವಿ ಸೂತಂ ಅಂತೇಳಿದ್ರೆ ಏನು? ಅವನು ಸತ್ತೋದ ಸಾರಥಿ. ಆಮೇಲೆ ನಿರಾಯುಧಂ ಮಗಧೇಂದ್ರಂ, ಅಸೌ ಮಗಧೇಂದ್ರಂ ನಿರಾಯುಧಂ ಚಕ್ರೆ. ಆ ಜರಾಸಂಧನನ್ನು ನಿರಾಯುಧನನ್ನಾಗಿ ಮಾಡಿಬಿಟ್ಟ. ಆಮೇಲಿಂದ ಆಶು ಆಯ್ತಲ್ಲ. ಚಿನ್ನಾತ ಪತ್ರ ವರಕೇತುಂ, ಇನ್ನೇನು ಮಾಡಿದ ಜರಾಸಂಧನಿಗೆ? ಚಿನ್ನ ಅಂತೇಳಿದರೆ ತುಂಡು ಮಾಡೋದು. ಚಿನ್ನ ಭಿನ್ನ ಅಂತೇಳಿದರೆ ಆ ರೀತಿ ಚಿದಿರ್ವಿದಾರಣೆ ಅಂತ ಧಾತು ಅದು. ಚಿನ್ನ ಏನೆಲ್ಲ ಚಿನ್ನ ಮಾಡಿದ, ತುಂಡು ಮಾಡಿದ ಜರಾಸಂಧನದ್ದು. ಆತಪತ್ರ ಅಂದರೆ ಅವನು ರಾಜ ಅಲ್ಲ, ದೊಡ್ಡ ರಾಜ ಅಲ್ಲ, ಅವನಿಗೆ ಇದಿರ್ತದೆ ಯಾವುದು? ಛತ್ರ. ಆ ಛತ್ರ ಏನಾಯಿತು? ತುಂಡಾಗಿ ಬಿತ್ತು. ವರಕೇತು ದೊಡ್ಡ ಧ್ವಜ, ಎಲ್ಲ ರಥ ಬೀಳುವಾಗ ಎಲ್ಲ ಬಿದ್ದಿದೆ, ಧ್ವಜ ತುಂಡಾಗಿ ಬಿತ್ತು. ಸೊ ಚಿನ್ನ ಆತಪತ್ರ ವರಕೇತು, ರಥವೂ ಇಲ್ಲ, ಧ್ವಜವೂ ಇಲ್ಲ, ಛತ್ರವೂ ಇಲ್ಲ, ಕುದುರೆಗಳು ಇಲ್ಲ, ಆಮೇಲೆ ಸಾರಥಿಯೂ ಇಲ್ಲ, ಆಮೇಲೆ ಆಯುಧಗಳೂ ಇಲ್ಲ. ಎಲ್ಲಿದ್ದಾನೆ? ನೆಲದ ಮೇಲಿದ್ದಾನೆ. ಯಾರು? ಜರಾಸಂಧ. ಆವತ್ತು ದೂತರನ್ನು ಕಳಿಸಿ, ಯಾರು? ವಿಂದ ಅನುವಿಂದ ಅವ್ರ ಹತ್ರ ಏನು ಹೇಳಿಸಿದ್ದಾನೆ ಜರಾಸಂಧ? ಅಯ್ಯೋ ನಾನು ಲಾಚಾರು, ನಾನು ಏನು ವೀರ್ಯ ಇಲ್ಲದವನು, ನಾನು ಬಲ ಇಲ್ಲದವನು ಅಂತೇಳಿದರೆ ಏನದು? ಯಾವ ವರ್ಡ್? ಆ ವರ್ಡ್ ಭಾರಿ ಚಂದ ಇತ್ತಲ್ಲ ಅದು. ಏನಂತೇಳಿದರೆ ದುರ್ಬಲ ತಮ ಅಂದರೆ ಬಲ ಏನೂ ಇಲ್ಲದವ ಅಂತ. ಈಗ ನೋಡಿದರೆ ಜರಾಸಂಧನನ್ನು ಅಲ್ಲಿ ಬಿದ್ದಿದ್ದಾನೆ ನೆಲದ ಮೇಲೆ. ರಥ ಇಲ್ಲ, ಧ್ವಜ ಇಲ್ಲ, ಛತ್ರ ಇಲ್ಲ, ರಥಗಳು ಸಾರಥಿ ಇಲ್ಲ, ಆಮೇಲೆ ಕುದುರೆಗಳಿಲ್ಲ, ಮತ್ತು ಒಬ್ಬನೇ ಅಂತೇಳಿದರೆ ಒಂದು ಭಿಕ್ಷುಕನಾಗಿ ಬಿದ್ದಿದ್ದಾನೆ ಅಂತೇಳಿದರೆ ಕೈಯಲ್ಲಿ ಆಯುಧ ಉಂಟಾ? ಇಲ್ಲ, ಏನೂ ಇಲ್ಲ ಅಂತೇಳಿದರೆ ದುರ್ಬಲತಮ ಅಂತ ತಮಾಷೆಗೆ ಹೇಳಿದ್ದನ್ನು ಕೃಷ್ಣ ಹೇಳಿದ. ಸತ್ಯಂ, ನೀವು ಏನು ಹೇಳ್ತೀರೋ ಎಲ್ಲವೂ ಸತ್ಯ ಮಾಡಿ ತೋರಿಸಿದ ಕೃಷ್ಣ. ಸತ್ಯ ಮಾಡಿ ತೋರಿಸಿದ ಕೃಷ್ಣ ಅಂದರೆ ಏನಿದು? ಮಧ್ವರು ಹೇಳ್ತಾರೆ ಅಚಿಂತ್ಯ ಶಕ್ತಿ ಅಂತೇಳಿದರೆ ಭಗವಂತನ ಶಕ್ತಿಗೆ
ಅದನ್ನು ಊಹಿಸಲಿಕ್ಕೂ ಯಾರಿಂದಲೂ ಸಾಧ್ಯ ಇಲ್ಲ. ಈ 30ನೇ ಶ್ಲೋಕಕ್ಕೆ ಪ್ರಭಂಜನಾಚಾರ್ಯ ಏನಂತಾರೆ, ಅವನು ಸುರಿಸಿದ ಶಸ್ತ್ರಾಸ್ತ್ರಗಳ ವೃಷ್ಟಿಯನ್ನು, ಅಂದರೆ ಜರಾಸಂಧ ಸುರಿಸಿದ ಶಸ್ತ್ರಾಸ್ತ್ರಗಳ ವೃಷ್ಟಿಯನ್ನು, ಶಸ್ತ್ರಾಸ್ತ್ರ ವೃಷ್ಟಿಂ ಭಗವಾನ್ ಅಭಿತೋ ವಿವೃಶ್ಯ, ಅಚಿಂತ್ಯ ಶಕ್ತಿಶಾಲಿಯಾದ ಶ್ರೀಕೃಷ್ಣನು ತನ್ನ ಶಾರ್ಂಗಧನುಸ್ಸಿನಿಂದ, ಶಾರ್ಂಗೋತ್ತ ಸಾಯಕ ಗಣೈಹಿ, ಶಾರ್ಂಗಧನುಸ್ಸುವಿನಿಂದ ಪ್ರಯೋಗಿಸಲ್ಪಟ್ಟ ಬಾಣಗಳ ರಾಶಿಯಿಂದ ಏನು ಮಾಡಿದ, ನಾಶ ಮಾಡಿದ. ವಿವೃಶ್ಯ, ತುಂಡು ತುಂಡು ಮಾಡಿದ. ಆ ಜರಾಸಂಧನನ್ನು ವಿರಥನನ್ನಾಗಿ, ವಿರಥ ಅಶ್ವಗಳಿಂದ ಸೂತರಿಂದ ರೈತನನ್ನಾಗಿ, ವಿರಥ ಅಶ್ವ ಸೂತಂ, ಆಮೇಲಿಂದ ನಿರಾಯುಧಂ ಅಸೌ ಮಗಧೇಂದ್ರಂ, ಆ ಜರಾಸಂಧನನ್ನು ಏನು ಮಾಡಿದ, ವಿರಥನನ್ನಾಗಿಯೂ ಅಶ್ವಗಳಿಂದ ಸೂತರಿಂದ ರಹಿತನನ್ನಾಗಿಯೂ ನಿರಾಯುಧನನ್ನಾಗಿಯೂ ಮಾಡಿ ಅವನನ್ನು ದುರ್ಬಲತಮ ಅಂತ ನೀನು ಏನು ಹೇಳಿದ್ಯೋ ಸತ್ಯಂ, ಅವನ ಛತ್ರ, ಅವನ ಧ್ವಜ ಎಲ್ಲವನ್ನು ಕತ್ತರಿಸಿ ಹಾಕಿ ಅವನನ್ನು ನೆಲದ ಮೇಲೆ ದುರ್ಬಲತಮನನ್ನಾಗಿ ಮಾಡಿದ ಯಾರು, ಭಗವಂತ ಶ್ರೀಕೃಷ್ಣ. ಸೊ ಭಗವಂತ ಶ್ರೀಕೃಷ್ಣನ ಶಕ್ತಿಯನ್ನು ಅಚಿಂತ್ಯ ಶಕ್ತಿ ಅಂತ ಮಧ್ವರು ಕೊಂಡಾಡಿದ್ದಾರೆ. ಅಲ್ಲಿಗೆ 30ನೇ ಶ್ಲೋಕ ಮುಗೀತು. 31ನೇ ಶ್ಲೋಕ, ನೈನಂ ಜಘಾನ ಭಗವಾನ್ ಸುಶಕಂಚ ಭೀಮೇ ಭಕ್ತಿಂ ನಿಜಾಂ ಪ್ರಥಯಿತುಂ ಯಶ ಉಚ್ಚ ಧರ್ಮಂ ಚೇದೀಶ ಪೌಂಡ್ರಕ ಸಕೀಚಕ ಮದ್ರರಾಜ ಸಾಲ್ವೈ ಕಲವ್ಯಕ ಮುಖಾನ್ ವಿರತಾಂಶ್ಚಕಾರ. ಶ್ರೀಕೃಷ್ಣನು ಶ್ರೀಕೃಷ್ಣನು ಭೀಮಸೇನಲ್ಲಿರತಕ್ಕ ಸಹಜವಾದ ಅಥವಾ ಸ್ವವಿಷಯಕವಾದ ಭಕ್ತಿಯನ್ನು, ಯಶಸ್ಸನ್ನು, ಉಚ್ಚ ಧರ್ಮವನ್ನು ಪ್ರಖ್ಯಾತಿಪಡಿಸುವುದಕ್ಕಾಗಿ ಸಂಹರಿಸಲಿಕ್ಕೆ ಸುಲಭದಿಂದಲೇ ಶಕ್ಯನಾದರೂ ಈ ಜರಾಸಂಧನನ್ನು ಸಂಹರಿಸಲಿಲ್ಲ. ಮತ್ತು ಚೈದ್ಯ ಪೌಂಡ್ರಕ ಕೀಚಕನಿಂದ ಸಹಿತನಾದ ಮದ್ರರಾಜ, ಸಾಲ್ವ, ಏಕಲವ್ಯ ಮೊದಲಾದವರನ್ನು ರಥರಹಿತರನ್ನಾಗಿಯೂ ಮಾಡಿದನು. ಯುದ್ಧ ಮುಂದುವರಿದರೆ ಅಂತೇಳಿದರೆ ಈಗ ಏನು, ಜರಾಸಂಧನನ್ನು ಈಗ ಕೊಲ್ಲುವುದು ಅಂತ. ಅಂದರೆ ಏನು, ಅವನ ಹತ್ರ ಶಸ್ತ್ರ ಇಲ್ಲ, ಏನಿಲ್ಲ, ಕೆಳಗೆ ಬಿದ್ದಿದ್ದಾನೆ ಲಾಚಾರಾಗಿ, ದುರ್ಬಲತಮ. ಇನ್ನು ಒಂದೀಗ ಅವನಿಗೆ ಏಟು ಹೊಡೆದರೆ, ಒಂದು ಬಾಣ ಒಂದು ಬಿಟ್ಟರೆ ಜರಾಸಂಧ ಇನ್ನಿಲ್ಲ ಅಂತ ಮರುದಿವಸ ಪೇಪರ್ನಲ್ಲಿ ಬರ್ತದೆ. ಸೊ ನೈನಂ ಜಗಾನ, ಆದರೆ ಕೃಷ್ಣ ಪರಮಾತ್ಮ ನೈನಂ ಜಗಾನ ಅಂದರೆ ಕೊಂದು ಹಾಕಿದ. ಏನಂ ಜಗಾನ, ಅವನನ್ನು ಕೊಲ್ಲಲಿಲ್ಲ. ಅಯ್ಯೋ ದೇವ್ರೆ, ಅಂದರೆ ಜರಾಸಂಧನಿಗಾಗಿದೆ ಈಗ ನಾನು ಸತ್ತು ಹೋಗುವುದೇ ಒಳ್ಳೆಯದು ಅಂತೇಳಿದರೆ ಈ ಸ್ಥಿತಿಯಲ್ಲಿ ಅಂತೇಳಿದರೆ ಶ್ರೀಕೃಷ್ಣ ಪರಮಾತ್ಮ ಮತ್ತು ಬಲರಾಮರು ಈ ರೀತಿ ರಥಗಳಲ್ಲಿ ಇದ್ದುಕೊಂಡು ಮೆರಿತಾ ಇದ್ದಾರೆ, ನಾನು ಇಲ್ಲಿ ನೆಲಕ್ಕೆ ಬಿದ್ದಿದ್ದೇನೆ, ಅರೆ ನನಗೆ ಮೃತ್ಯು ಬರಲಿ ಅಂತ ಹೇಳಿದರೆ ಇಲ್ಲ, ನಿನ್ನನ್ನು ಕೊಲ್ಲುವುದಿಲ್ಲ, ನೀನು ಹೀಗೇ ಇರಬೇಕು. ನೈನಂ ಜಗಾನ, ಅವನನ್ನು ಕೊಲ್ಲಿಲ್ಲ ಭಗವಾನ್ ನೈನಂ ಜಗಾನ. ಯಾಕೆ ಅಂತ ಮಧ್ವರು ಹೇಳ್ತಾರೆ. ಅದಕ್ಕೆ ಯಾಕೆಂದರೆ ಭಗವಂತನ ನೆನಪಾಯಿತು. ಏನಂತ, ಸುಶಕಂಚ ಭೀಮೆ, ಅಂದರೆ ಶಕ್ತಿ ಇಲ್ವಾ, ಅರೆ ಭಗವಂತನನ್ನು ಈಗ ಆರಾಮದಲ್ಲಿ ಕೊಲ್ಬೋದಲ್ಲ ಅಂತ ಹೇಳಿದರೆ, ಸುಶಕಂ, ಅರೆ ಶಕ್ತಿ ಇಲ್ಲ ಅಂತ ಪ್ರಶ್ನೆಯೇ ಇಲ್ಲ, ಬೇಕಾದಷ್ಟು ಶಕ್ತಿ ಭಗವಂತನ ಹತ್ರ ಇದೆ. ಸುಶಕಂ ಅಂದರೆ ಶಕ್ತಿ ಇಲ್ವಾ, ಬೇಕಾದಷ್ಟು ಇದೆ. ಹಾಗಾದರೆ ಮತ್ತೆ ಏನು, ಭೀಮೆ ಅಂತ ಹೇಳ್ತಾರೆ, ಭೀಮಸೇನನೇ ಕೊಲ್ಲುವುದು ಯಾರನ್ನು, ಈ ಜರಾಸಂಧನನ್ನು. ತಾನು ಭೀಮಸೇನನಿಂದ ಕೊಲ್ಲಿಸ್ತೇನೆ, ವಾಯುಪುತ್ರನಾದ ಭೀಮಸೇನ ಅಂತೇಳಿದರೆ ನಂದು ಭಕ್ತಿಂ ನಿಜಾಂ, ನನ್ನ ದೊಡ್ಡ ಭಕ್ತ, ಭಗವಂತನ ದೊಡ್ಡ ಭಕ್ತ ಯಾರು, ವಾಯುದೇವರ 3 ಅವತಾರಗಳು ಕೂಡ, ಹನುಮಾನ್ ಇರಲಿ, ಆಮೇಲೆ ಭೀಮಸೇನ ಇರಲಿ, ಮಧ್ವಾಚಾರ್ಯರಿರಲಿ, ರಾಮನಿಗೆ ಯಾರು ಆಂಜನೇಯ, ಯಾರು ಹನುಮಾನ್, ಕೃಷ್ಣನಿಗೆ ಭೀಮ, ಆಮೇಲಿಂದ ವ್ಯಾಸರಿಗೆ ಮಧ್ವಾಚಾರ್ಯರು. ಇದು 3 ಅವತಾರದಲ್ಲಿ ಒಂದು ದೋಷವೂ ಇಲ್ಲದೆ ಭಗವಂತನ ಮಹಿಮೆಯನ್ನು ಮೆರೆದ ಮಹಾನ್ ಅವತಾರಗಳು. ಸೊ ಆ ಭೀಮಸೇನನ ನೆನಪಾಗಿ ಭೀಮಸೇನನೇ ಕೊಲ್ಲಬೇಕು. ನನ್ನ ದೊಡ್ಡ ಭಕ್ತನಾದ ಭೀಮಸೇನ ಪ್ರಥಯಿತುಂ ಯಶ ಉಚ್ಚ ಧರ್ಮಂ, 10
10 ಧರ್ಮಗಳಿಗೆ ಭಕ್ತಿ, ಜ್ಞಾನ, ಭಕ್ತಿ, ವೈರಾಗ್ಯವೇ ಮೊದಲಾದ 10 ಗುಣಗಳಿಗೆ ಅಧಿಪತಿ ಅಭಿಮಾನಿ ಯಾರು ಭೀಮಸೇನ. ಆ ಭೀಮಸೇನನ ಉಚ್ಚ ಧರ್ಮಂ, ಉಚ್ಚ ಅಂತೇಳಿದರೆ ಅತಿ ಉನ್ನತವಾದ ಭಾಗವತ ಧರ್ಮ ಅಂತೇಳಿದರೆ ಭಗವಂತನನ್ನು ಒಂದು ಸಲವೂ ಅವರು ಮರೆಯುವುದಂತ ಇಲ್ಲ. ಭಗವಂತನ ಎಲ್ಲ ಕೆಲಸಗಳನ್ನು ನಡೆಸಲಿಕ್ಕೆ ಅವತಾರ ಮಾಡಿರೋದು ವಾಯುದೇವರು. ಅಂತಹ ಭೀಮಸೇನನ ಉಚ್ಚ ಧರ್ಮವನ್ನು, ಯಶವನ್ನು ಅಂತೇಳಿದರೆ ಕೀರ್ತಿಯನ್ನು, ಪ್ರಥಯಿತುಂ ಅಂತೇಳಿದರೆ ಪ್ರಸಿದ್ಧಿಗೊಳಿಸಲು ತನ್ನ ಅತಿ ದೊಡ್ಡ ಭಕ್ತನಾದ ಭೀಮಸೇನ ಅವನೇ ಕೊಲ್ಲಬೇಕು, ನಾನು ಇವನನ್ನು ಕೊಲ್ಲುವುದಿಲ್ಲ. ಅದು ಒಂದೇ ಅರ್ಥ, ಅದು ಒಂದೇ ಕಾರಣ ಅಲ್ಲ, ಇದು ಒಂದು ಕಾರಣ. ಕೊಲ್ಲಲಿಕ್ಕೆ ಅಲ್ಲ, ನಾನು ಕೊಲ್ಲುವುದೇ ಇಲ್ಲ ಇವನನ್ನು ಕೊಲ್ಲಲಿಕ್ಕೆ ಭೀಮಸೇನನೇ ಕೊಲ್ಲುವುದು ಅಂತ. ಇನ್ನೊಂದು ಏನಂತ ಹೇಳಿದ್ರೆ, ಇವನು ಜೀವದಲ್ಲಿ ಇದ್ದರೆ ಏನಂತ ಹೇಳಿದ್ರೆ ಬಾಕಿದ್ದವರನ್ನೆಲ್ಲ ಕಟ್ಟಿಕೊಂಡು ಪುನಃ ಯುದ್ಧಕ್ಕೆ ಬರ್ತಾನೆ. ಇವನೊಟ್ಟಿಗೆ ಬರುವವರೆಲ್ಲರೂ ಯಾರು? ಮಹಾದುಷ್ಟರೇ ಬರುವುದು. ಆ ದುಷ್ಟರನ್ನೆಲ್ಲ ಸಂಹಾರ ಮಾಡಿದಾಗೆ ಆಗ್ತದೆ. ಈ ರೀತಿ ಜರಾಸಂಧ 17 ಸಲ ಬಂದಿದ್ದಾನೆ ಯುದ್ಧ ಮಾಡಲಿಕ್ಕೆ ಶ್ರೀಕೃಷ್ಣನ ಹತ್ರ. ಪ್ರತಿ ಸಲ ಶ್ರೀಕೃಷ್ಣ ಭಗವಂತ ಅವನ ಇಡೀ ಸೈನ್ಯವನ್ನು ನಾಶ ಮಾಡಿ, ಇದೇ ರೀತಿ ಅವನಿಗೆ ರಥ ಇಲ್ಲ, ಧ್ವಜ ಇಲ್ಲ, ಕುದುರೆ ಇಲ್ಲ, ಆ ಸಾರಥಿ ಇಲ್ಲ ಅಂತೇಳ್ಕೊಂಡು ಒಂದು ಆಯುಧವೂ ಇಲ್ಲ, ನೆಲದ ಮೇಲೆ ಬಿದ್ದಿದ್ದಾನೆ ಅಂತ ಹೇಳ್ಕೊಂಡು ಅಂಗಿ ಹರಿದೋಗಿದೆ, ಪ್ಯಾಂಟ್ ಹರಿದೋಗಿದೆ ಅಂತ ಹೇಳ್ಕೊಂಡು ಆ ರೀತಿಯ ಒಂದು ಕಿರೀಟ ಇಲ್ಲ, ಏನೂ ಇಲ್ಲ, ಲಾಚಾರಾಗಿ ಬಿದ್ದಿದ್ದಾನೆ, ದುರ್ಬಲ ತಮ್ಮ, ಇನ್ನು ಹೋಗು ನೀನು ಅಂತೇಳಿದರೆ ಆ ಜರಾಸಂಧ ಪ್ರತಿ ಸಲವೂ ಅಯ್ಯೋ ನನಗೆ ಸಾವು ಯಾಕೆ ಬರಲಿಲ್ಲ, ಈ ಸ್ಥಿತಿಯಲ್ಲಿ ನಾನು ಯಾಕೆ ಹೋಗಬೇಕು, ಈ ಶ್ರೀಕೃಷ್ಣ ನನಗೆ ಏನು ಮಾಡಿದ್ದಾನೆ, ಪ್ರಾಣದಾನ ಕೊಟ್ಟಿದ್ದಾನೆ, ಅಯ್ಯೋ ನನ್ನ ವೈರಿ ಶತ್ರು, ಅವನಿಂದ ಪ್ರಾಣದಾನವನ್ನು ನಾನು ಪಡ್ಕೊಳ್ಳೋದಕ್ಕಿಂತ ನಾನು ಸತ್ತು ಹೋಗೋದು ಒಳ್ಳೆದಿತ್ತಲ್ಲ ಅಂತೇಳಿದರೆ ಇಲ್ಲ, ನೈನಂ ಜಗಾನ, ನಾನು ಕೊಲ್ಲುವುದಿಲ್ಲ, ಪುನಃ ನೀನು ಸೈನ್ಯ ಕಟ್ಟಿಕೊಂಡು ಬಾ ಅಂತೇಳಿದರೆ ನಮ್ಮದು ಅವತಾರ ಮಾಡಿದ್ಯಾಕೆ ಶ್ರೀಕೃಷ್ಣ ಭಗವಂತ ಏನಂತಾರೆ, ಭೂಭಾರ ಹರಣ, ಈ ಎಲ್ಲ ದುಷ್ಟರು ರಾಕ್ಷಸರನ್ನು ನಾಶ ಮಾಡಬೇಕು ಅಂತ. ನಾಶ ಮಾಡಲಿಕ್ಕೆ ಈ ಜರಾಸಂಧ ಪ್ರತಿ ಸಲ ಕರ್ಕೊಂಡು ಬರ್ತಾನೆ, ಎಲ್ಲ ನಾಶ ಮಾಡಿ ಕಳಿಸೋದು, ಇವನನ್ನು ಪ್ಯಾಂಟ್ ಶರ್ಟ್ ತೆಗೆದು ಇವನನ್ನು ಕಳಿಸಿಬಿಡೋದು ಜರಾಸಂಧನನ್ನು. ಹೀಗೆ ಮಾಡ್ತಾ ಇದ್ದದ್ದು ನೆನಪು ಮಾಡಿಕೊಂಡು ಭೀಮಸೇನ ಉಚ್ಚ ಧರ್ಮಗಳಿಗೆ, ಉನ್ನತ ಭಾಗವತ ಧರ್ಮಕ್ಕೆ ಅಭಿಮಾನಿಯಾದ ಅಂತಹ ಆ ಭೀಮಸೇನನ ಯಶ ಪ್ರಥಯಿತು, ಯಶ ಅಂದರೆ ಕೀರ್ತಿಯನ್ನು ಪ್ರಸಿದ್ಧಿಗೊಳಿಸಲಿಕ್ಕೋಸ್ಕರ ನಿಜಾಂ ಭಕ್ತಿಂ, ತನ್ನ ಅತ್ಯಂತ ದೊಡ್ಡ ಭಕ್ತನಾದ ಭೀಮಸೇನನೇ ಕೊಲ್ಲಬೇಕು ಈ ಜರಾಸಂಧನನ್ನು ಅಂತೇಳಿ 17 ಬಾರಿ ಕೂಡ ಅವನನ್ನು ಕೊಲ್ಲದೆ ಈ ರೀತಿ ಲಾಚಾರ ಮಾಡಿ ಅವನನ್ನು ಪೂರ್ತಿ ಅವನ ಅಪಯಶ ಅಂತೇಳಿದರೆ ಸತ್ತು ಹೋಗುವವರೆಗೆ ಅವನ ಒಂದು ಪರಿಸ್ಥಿತಿ ಅಂತೇಳಿದರೆ ಅತ್ಯಂತ ಹೀನಾಯ ಪರಿಸ್ಥಿತಿಗೆ ತಂದಿಟ್ಟು ಈ ತನ್ನ ಶತ್ರುವಾದ ಭಗವಂತನಿಂದ ಪ್ರಾಣದಾನ ಪಡ್ಕೊಂಡು ಪ್ರತಿ ಸಲ ಹೋಗುವಂತಹ ಪರಿಸ್ಥಿತಿ ಯಾರದ್ದು, ಜರಾಸಂಧನದ್ದಾಗಿತ್ತು. ಆಮೇಲೆ ಹೇಳ್ತಾರೆ ಮಧ್ವರು, ಚೇದೀಶ, ಪೌಂಡ್ರಕ, ಕೀಚಕ, ಮದ್ರರಾಜ, ಸಾಲ್ವ, ಏಕಲವ್ಯ, ಇಷ್ಟೆಲ್ಲ ಬಂದಿದ್ದಾರೆ. ಯಾರ ಒಟ್ಟಿಗೆ? ಜರಾಸಂಧನ ಒಟ್ಟಿಗೆ. ಒಳ್ಳೆಯವರು ಕೂಡ ಇದ್ದಾರೆ. ಯಾರಂತೇಳಿದರೆ ಈ ಮದ್ರರಾಜ ಅಂತೂ ಖಂಡಿತ ಒಳ್ಳೆಯವ ಅಂತೇಳಿದರೆ ಯಾರದ್ದು, ಪಾಂಡವರಲ್ಲಿ ಇವನು ಯಾರು, ಅಶ್ವಿನಿ ದೇವತೆಗಳಿಂದ ಹುಟ್ಟಿದವರು ಯಾರು, ನಕುಲ ಸಹದೇವರ ಹೆಂಡತಿಯ ಅಲ್ಲಲ್ಲಲ್ಲ, ನಕುಲ ಸಹದೇವರು ಹುಟ್ಟಿದ್ದು ಯಾರಿಂದ? ಮಾದ್ರಿಯ ಅಣ್ಣ ಶಲ್ಯ. ಸೊ ಈ ಶಲ್ಯ ಮದ್ರರಾಜ ಇವನು ಕೂಡ ಯಾಕೆ ಬಂದಿದ್ದಾನೆ ಜರಾಸಂಧನೊಟ್ಟಿಗೆ ಅಂತೇಳಿದರೆ, ಈ ಜರಾಸಂಧ ಇಲ್ಲದಿದ್ದರೆ ಅವನನ್ನೇ ಕೊಂದುಬಿಡ್ತಾನೆ, ಶಲ್ಯನನ್ನೇ. ಅದಕ್ಕೋಸ್ಕರ ಏನು ಮಾಡಿದ, ಅರೆ ಬಾ ನನಗೆ ಕೃಷ್ಣನೊಟ್ಟಿಗೆ ಯುದ್ಧ ಮಾಡಬೇಕು, ಬೇಗ ಸೈನ್ಯ ಇಟ್ಕೊಂಡು ಬಾ ಅಂತೇಳಿದರೆ ಆಯಿತು ಅಂತೇಳಿ ಬಂದುಬಿಡೋದು. ಸೊ ಹಾಗೆ ಬಂದಿದ್ದಾನೆ ಅಂತ ಇಟ್ಕೊಳ್ಳಿ. ಸೊ ಚೇದೀಶ ಅಂದರೆ ಶಿಶುಪಾಲ, ಪೌಂಡ್ರಕ ಅಂದರೆ ಪೌಂಡ್ರಕ ವಾಸುದೇವ, ಕೀಚಕ ನಮಗೆ ಗೊತ್ತು ಕೀಚಕ, ಆಮೇಲೆ ಮದ್ರರಾಜ ಶಲ್ಯ, ಮತ್ತು ಸಾಲ್ವಂದು ಗೊತ್ತಿದೆ. ಸಾಲ್ವ ಅಂತ ಹೇಳಿದರೆ ಅಂಬಾಸುತ, ಇದು ಅಂಬೆ, ಅವರೆಲ್ಲ ಅಂಬೆ ಕತೆ ಬಂದಿತ್ತಲ್ಲ. ಸೊ ಯಾರನ್ನು ಮದುವೆ ಆಗೋದಿಲ್ಲ ಅಂತ ಹೇಳಿದ್ದನ್ನು ಭೀಷ್ಮಾಚಾರ್ಯರು ಹೇಳಿದರೆ ಅವನನ್ನು ಯಾರು ಇವನು ವಿಚಿತ್ರ ವೀರ್ಯ ಅಲ್ವಾ. ಸೊ
ಸೊ ಮದುವೆ ಆಗ್ಬೇಕಂತ ಹೇಳಿದರೆ ಆಗೋದಿಲ್ಲ ಅಂತ ಹೇಳಿದವಳು ಇವಳು ಯಾರು ಅಂಬೆ, ನಾನು ಮದುವೆ ಆಗೋದಿಲ್ಲ ಅಂತ. ಸೊ ಯಾಕೆ ಮದುವೆ ಆಗೋದಿಲ್ಲ ಅಂತ ಹೇಳಿದ್ದು, ಇಲ್ಲ ನಾನು ಸಾಲುರಾಜನನ್ನು ಪ್ರೀತಿಸ್ತಾ ಇದ್ದೇನೆ ಅಂತ ಸುಳ್ಳು ಹೇಳಿದವಳು ಅವಳು. ಅಲ್ಲಿಂದ ಸಾಲುರಾಜನ ಹತ್ರ ಓಡಿ ಹೋಗ್ತಾಳೆ. ಸಾಲುರಾಜ ಹೇಳ್ತಾನೆ, ಯಾರೇ ಭೀಷ್ಮಾಚಾರ್ಯನನ್ನು ಅಪ್ಪರಿಸಿಕೊಂಡು ಹೋದದ್ದು, ನೀನು ಸರಿ ಇದ್ದಿ ಅಂತ ಏನು ಗೊತ್ತು, ಸೊ ಅವನೊಟ್ಟಿಗೆ ಇದ್ದಿದ್ದು, ನೀನು ವಾಪಸ್ ಹೋಗು ಅಂತ ಹೇಳ್ಕೊಂಡು. ಸೊ ಮತ್ತೆ ಭೀಷ್ಮಾಚಾರ್ಯ ಹತ್ರ ಬರ್ತಾಳೆ. ಭೀಷ್ಮಾಚಾರ್ಯ ಆಗೋದಿಲ್ಲ ಅಂತಾರೆ. ಆಮೇಲೆ ಹೋಗಿ ಅವಳು ಪರಶುರಾಮ ದೇವರ ಹತ್ರ ಕಂಪ್ಲೇಂಟ್ ಕೊಡೋದು, ಭೀಷ್ಮಾಚಾರ್ಯರ ಮೇಲೆ ಈ ಥರ ನನ್ನ ಮೇಲೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳ್ಕೊಂಡು. ಅದು ಕತೆ. ಆವಾಗ ಅದು ಸಾಲ್ವರಾಜ ಅಂದೇ ಕತೆ ಅದೆಲ್ಲ. ಸೊ ಚೇದೀಶ, ಪೌಂಡ್ರಕ, ಕೀಚಕ, ಮದ್ರರಾಜ, ಸಾಲ್ವ, ಏಕಲವ್ಯ ಕ ಅಂತ ಬರ್ತಿದ್ದಾರೆ. ಏಕಲವ್ಯ ಕ ಅಂತ ಹೇಳಿದರೆ ಆ ದುಷ್ಟ ಏಕಲವ್ಯ ಅಂತ. ಸೊ ಆ ಏಕಲವ್ಯ ಮುಖಾನ್ ಅಂತೇಳಿದರೆ ಎಂಥ ದುಷ್ಟ ಇವ ಏಕಲವ್ಯ, ಮಹಾಪರಾಕ್ರಮಿ ಏಕಲವ್ಯ. ಅವನು ಗುರುಗಳು ಅವರ ಹತ್ರ, ಅವನು ಕರ್ಣನ ಹಾಗೆ ಅವನು ಕೂಡ ಸುಳ್ಳು ಹೇಳಿ ಗುರುಗಳ ಹತ್ರ ವಿದ್ಯೆ ಕಲಿತದ್ದು. ಸೊ ಗುರುಗಳಿಗೆ ಗೊತ್ತಾದಾಗ ಗುರುಗಳು ಹೇಳಿದರು, ನೀನು ಗುರುದಕ್ಷಿಣೆ ಕೊಡು, ನಿನ್ನ ಯಾವುದು ಬೆರಳನ್ನೇ ಕೊಡು, ಹೆಬ್ಬೆಟ್ಟನ್ನೇ ಕೊಡು ಅಂತ ಹೇಳಿದರೆ ಹೆಬ್ಬೆಟ್ಟನ್ನೇ ಗುರುದಕ್ಷಿಣೆಯಾಗಿ ಕತ್ತರಿಸಿ ಕೊಟ್ಟವ ಏಕಲವ್ಯ. ಆದರೆ ಯಾರೊಟ್ಟಿಗೆ ಸೇರಿಕೊಂಡಿದ್ದಾನೆ? ಜರಾಸಂಧನ ಥರ ದುಷ್ಟನೊಟ್ಟಿಗೆ ಸೇರಿಕೊಂಡು ಭಗವಂತನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಬಂದಿದ್ದಾನೆ ಅಂತ ಹೇಳಿದರೆ ಅವನಿಗೆ ಏಕಲವ್ಯ, ಪರಾಕ್ರಮಿ ಏಕಲವ್ಯ. ಆದರೆ ಏಕಲವ್ಯ ಕ ಅಂತ ಹೇಳಿದರು, ದುಷ್ಟ ಇವ, ಉಪಯೋಗ ಇಲ್ಲ ಇವ. ಸೊ ಏಕಲವ್ಯ ಕ ಅಂದರೆ ಸಂಘ ದೋಷ, ಕೊರಳಿಗೆ ದೊಣ್ಣೆ ಅಂತ. ಒಳ್ಳೆಯವರ ಸ್ನೇಹ ಮಾಡಬೇಕು, ಕೆಟ್ಟವರ ಸ್ನೇಹ ಮಾಡಿದರೆ ಈ ರೀತಿ ಕ ಅಂತ ಆ್ಯಡ್ ಆಗ್ತದೆ. ಕ ಅಂತ ಆ್ಯಡ್ ಆದ ಕೂಡಲೇ ಅಲ್ಪ ಅಂತ ಹೆಸರು. ಸೊ ಏಕಲವ್ಯ ಕ ಮುಖಾನ್, ಇವರೆಲ್ಲರನ್ನೂ ಅಂತೇಳಿದರೆ ಜರಾಸಂಧನನ್ನು ಒಬ್ಬನನ್ನೇ ಈ ರೀತಿ ಏನು ಮರ್ಯಾದೆ ತೆಗೆದು ಬಿಟ್ಟಲ್ಲ ಭಗವಂತ ಅಂತ ಹೇಳಿದರೆ, ಇಲ್ಲ ಇವ್ರದ್ದು ಮರ್ಯಾದೆ ಹೋಯಿತು ಅಂತ. ಹೇಗೆ? ವಿರತಾಂಶಕಾರ, ಇವ್ರದ್ದು ಎಲ್ಲ ರಥವು, ಇವ್ರದ್ದು ರಥ ಇಲ್ಲ, ಇವ್ರದ್ದು ಧ್ವಜ ಇಲ್ಲ, ಇವ್ರದ್ದು ಪತಾಕೆ ಇಲ್ಲ, ಇವರಿಗೂ ಛತ್ರ ಇಲ್ಲ, ಆಮೇಲೆ ಇವ್ರದ್ದು ಕುದುರೆಗಳಿಲ್ಲ, ಇವ್ರದ್ದು ಸಾರಥಿ ಇಲ್ಲ. ವಿರತಾಂಶಕಾರ, ಇವರು ಅಂದರೆ ರಥ ಮುರಿದು ಬಿದ್ದಿದೆ, ಇವರೂ ಸಹ ಜರಾಸಂಧನಾಗೆ ಕೆಳಗೆ ನೆಲದ ಮೇಲೆ ಇದ್ದಾರೆ. ಯಾರೆಲ್ಲ? ಚೇದೀಶ, ಪೌಂಡ್ರಕ, ಕೀಚಕ, ಮದ್ರರಾಜ, ಸಾಲ್ವ, ಏಕಲವ್ಯ. ಇಷ್ಟು ಜನ ರಾಜರು ಕೂಡ ಜರಾಸಂಧನ ಹಾಗೆ ಇದ್ದಾರೆ. ಅಂದರೆ ಇವರನ್ನೂ ಕೊಲ್ಲಲಿಲ್ಲ ಭಗವಂತ. ಯಾಕೆ? ಅರೆ ಜರಾಸಂಧ ಒಬ್ಬ ಸಾಕಲ್ಲ, ಪುನಃ ಸೈನ್ಯ ಕಟ್ಟಿಕೊಂಡು ಬರ್ತಾನಲ್ಲ, ಇವ್ರನ್ನೆಲ್ಲ ಕೊಲ್ಬೋದಿತ್ತಲ್ಲ ಅಂತ ಹೇಳಿದರೆ ಇಲ್ಲ. ಜರಾಸಂಧ ಒಬ್ಬನನ್ನೇ ಬಿಟ್ಟರೆ ಹೋಗಿ ಯಾವುದಾದ್ರೂ ಬಾವಿಗೋ ಕೆರೆಗೋ ಹಾರಿಬಿಡ್ತಾನವ, ನನಗೆ ಈ ಜೀವವೇ ಬೇಡ ಅಂತ. ಇವರೆಲ್ಲ ಇದ್ದರೆ ಇವರೇನು ಹೇಳ್ತಾರೆ, ಅರೆ ಈಗ ಒಂದು ಸಲಕ್ಕೆ ಆಗಲಿಲ್ಲಲ್ಲ, ಪುನಃ ನಾವು ಬಿಡೋದು ಬೇಡ, ಪುನಃ ಸೈನ್ಯ ಕಟ್ಟಿಕೊಂಡು ಈ ಕೃಷ್ಣನನ್ನು ನಾವು ಬಿಡಲಿಕ್ಕೇ ಕೂಡುದು ಅಂತ ಜರಾಸಂಧನಿಗೆ ಗಾಳಿ ಹಾಕಬೇಕಲ್ಲ. ಅದಕ್ಕೋಸ್ಕರ ಇವರನ್ನು ಕೂಡ ಅವನು ಕೊಲ್ಲಲಿಲ್ಲ. ನೀವು ಗಾಳಿ ಹಾಕಿ ಜರಾಸಂಧನಿಗೆ ಪುನಃ ಅವನೊಟ್ಟಿಗೆ ಸೈನ್ಯ ಕಟ್ಟಿಕೊಂಡು ಪುನಃ ಯುದ್ಧ ಮಾಡಲಿಕ್ಕೆ ಬನ್ನಿ, ಎಲ್ಲ ದುಷ್ಟ ರಾಕ್ಷಸರ ಥರ ಇರುವಂಥ ನಿಮ್ಮನ್ನೆಲ್ಲ ಕೊಂದು ಪುನಃ ನಿಮ್ಮನ್ನು ಇದೇ ರೀತಿ ಶರ್ಟ್ ಬಿಚ್ಚಿಸಿ ಪುನಃ ವಾಪಸ್ ಕಳಿಸ್ತೇನೆ, ಪುನಃ ನೀವು ಬನ್ನಿ ಅಂತ ಇದೇ ರೀತಿ ಮಾಡಿದ ಭಗವಂತ. ಅಂದರೆ ಭಗವಂತ ಕೃಷ್ಣನ ಅವತಾರದಲ್ಲಿ ಕೃಷ್ಣ ಅಂತ ಹೇಳಿದರೆ ಅದು ಆ ಡಿಪ್ಲೊಮೆಸಿ, ಹೈ ಡಿಪ್ಲೊಮೆಸಿ ಅಂತ ಹೇಳಿದರೆ ಅಂತಹ ಒಂದು ಬುದ್ಧಿವಂತಿಕೆ. ಯಾರ್ದು ಯಾವ ಮುಳ್ಳನ್ನು ಯಾವ ಮುಳ್ಳಿಂದಲೇ ತೆಗಿಬೇಕು ಅಂತೇಳಿದರೆ, ಯಾರು ಅಪಹಾಸ್ಯ ಮಾಡ್ತಾರೆ ಅವರಿಗೆ ಹೇಗೆ ಮರು ಅಪಹಾಸ್ಯ ಮಾಡಬೇಕು ಎಲ್ಲ ತಿಳಿದಂತಹ ಮಹಾನುಭಾವ ಶ್ರೀಕೃಷ್ಣನ ಅವತಾರ. ಸೊ ಅವತಾರ ವಿಶೇಷ ಅದು. ಸೊ ಹೀಗೆ ಏನಾಯ್ತು, ಈಗ ನೈನಂ ಜಗಾನ, ಭಗವಂತನಾದ ಶ್ರೀಕೃಷ್ಣ ತನಗೆ ತುಂಬ ಸುಲಭ ಇದ್ದರೂ ಯಾರನ್ನು ನೆಲದ ಮೇಲೆ ಬಿದ್ದಿದ್ದಾನೆ, ಆಯುಧ ಇಲ್ಲದೆ ಲಾಚಾರಾಗಿ ಬಿದ್ದಾನೆ, ದುರ್ಬಲತಮನಾಗಿ ಆ ಜರಾಸಂಧನನ್ನು ಕೊಲ್ಲಲಿಲ್ಲ. ಭೀಮನಲ್ಲಿರುವ ತನ್ನಲ್ಲಿನ ಸಹಜ ಭಕ್ತಿಯನ್ನು, ಯಶಸ್ಸನ್ನು, ಶ್ರೇಷ್ಠ ಭಾಗವತ ಧರ್ಮವನ್ನು ಪ್ರಕಟಿಸಲೆಂದು ಆ ಜರಾಸಂಧನನ್ನು ಸಂಹರಿಸಲಿಲ್ಲ. ಭೀಮಸೇನನೇ ಸಂಹರಿಸಲಿ ಅಂತ. ಚೇದಿರಾಜನಾದ ಶಿಶುಪಾಲ, ಪೌಂಡ್ರಕ ವಾಸುದೇವ, ಕೀಚಕ, ಶಲ್ಯರಾಜ, ಸಾಲ್ವರಾಜ, ಏಕಲವ್ಯ ಇವರನ್ನೂ ಕೂಡ ವಿರತರನ್ನಾಗಿಸಿದ. ಎಲ್ಲರದ್ದು ಶರ್ಟ್ ಬಿಚ್ಚಿಬಿಟ್ಟಿದ್ದಾರೆ ಅಂತೇಳಿದರೆ, ಎಲ್ಲ ದುರ್ಬಲತಮರು ಅಂತೇಳಿದರೆ ಎಲ್ಲ ಒಂದು ಕಡೆಯಲ್ಲಿ ಏನು ಅಂದರೆ ಗುಪ್ಪೆ ಹಾಕಿದಾಗೆ. ಒಂದು ಹೇಳಿದ್ರೆ ಜರಾಸಂಧ, ಪೌಂಡ್ರಕ, ಶಿಶುಪಾಲ, ಆಮೇಲೆ ಏಕಲವ್ಯ ಎಲ್ಲ ತೆಗೆದು ಒಂದು ಗುಪ್ಪೆ ಹಾಕಿಬಿಟ್ಟಿದ್ದಾರೆ ಅಂತೇಳಿದರೆ ಏನು, ಇಲ್ಲ ಹೋಗಿ ವಾಪಸ್ಸು ಅಂತೇಳಿದರೆ ನಿಮ್ಮನ್ನು ಕೊಲ್ಲುವುದಿಲ್ಲ ಅಂತ. ಸೊ ಅಂತಹ ಮಹಾಪಾಪಿಯಾದ ಸಂಹಾರ ಕಾರ್ಯವನ್ನು ತಾನು ಮಾಡದೆ
ತನ್ನ ಭಕ್ತ ಶಿರೋಮಣಿಯಾದ ಭೀಮಸೇನನಿಗೆ ಮೀಸಲಿರಿಸಲೆಂದು ಶ್ರೀಕೃಷ್ಣ ಹಾಗೆ ತಾನೇ ಕೊಲ್ಲದೆ ಬಿಟ್ಟ ಅನ್ನುವಂಥದ್ದು ಒಂದು ಅಂಶ. ಎರಡನೇ ಅಂಶ ನಾನು ಹೇಳಿದಾಗೆ ಪುನಃ ಕಟ್ಟಿಕೊಂಡು ಬನ್ನಿ ಅಂದರೆ ಜರಾಸಂಧನನ್ನು ಮಾತ್ರ ಬಿಟ್ಟದಲ್ಲ, ಆ ಉಳಿದವರನ್ನು ಕೂಡ ಬಿಟ್ಟಿದ್ದಾನೆ ಕೃಷ್ಣ. ಯಾಕಂತೇಳಿದರೆ ಆ ಉಳಿದವರು ಇದ್ದರೆ ಈ ಜರಾಸಂಧ ಬಾವಿಗೆ ಹಾರುವುದಿಲ್ಲ. ಬಾವಿಗೆ ಹಾರಲಿಕ್ಕೆ, ಕೆರೆಗೆ ಹಾರಲಿಕ್ಕೆ ಹೋಗುವಾಗ ಇವರು ಹೇಳ್ಕೊಂಬರ್ತಾರೆ, ಇಲ್ಲ ನಾವೆಲ್ಲ ಇದ್ದೇವೆ ನಿನ್ನ ಒಟ್ಟಿಗೆ ಅಂತೇಳಿದರೆ ನಮ್ಮದು ಫುಲ್ ಸಪೋರ್ಟ್ ಉಂಟು, ಪುನಃ ನಾವು ಕಟ್ಟುವ, ಈಗ ನಮ್ಮದೆಲ್ಲ ಸುಟ್ಟು ಹೋಯಿತು ಅಂತೇಳಿದರೆ ನಾವು ಪುನಃ ಕಟ್ಟಲಿಕ್ಕೆ ಬರುವುದಿಲ್ಲ, ನಮಗೆ ಪುನಃ ಸೈನ್ಯ ಕಟ್ಟುವ, ಪುನಃ ಬರುವ ಅಂತೇಳ್ಕೊಂಡು ಪುನಃ ಅವನನ್ನು ಸಾಯದಾಗೆ ಮಾಡಲಿಕ್ಕೋಸ್ಕರ ಅವರು ಎಲ್ಲರನ್ನೂ ಬದುಕಲಿಕ್ಕೆ ಬಿಟ್ಟಿದ್ದಾನೆ ಅಂತ ಹೇಳುವಲ್ಲಿಗೆ ಇವತ್ತಿನ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.